ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಕಟ್ಟುವುದು ಕಷ್ಟ, ಕೆಡುವುದು ಸುಲಭ. ಅಂದರೆ ನಿರ್ಮಾಣ, ಅಭಿವೃದ್ಧಿ, ಬೆಳೆಸೋದು ತುಂಬಾ ಕಷ್ಟ. ಅದಕ್ಕೆ ಹೆಚ್ಚಿನ ಸಮಯ ಬೇಕು. ಎಲ್ಲರೂ ಒಂದುಗೂಡಬೇಕು. ಒಂದು ಕುಟುಂಬ, ಒಂದು ಸಮಾಜ, ನಗರ, ಕನ್ನಡ, ನಾಡು, ನುಡಿ, ಸಂಸ್ಕೃತಿ ಅದು ಏನೇ ಆಗಿರಲಿ, ಕನ್ನಡ ಮಾತನಾಡುವ ಜನರನ್ನೆಲ್ಲ ಸೇರಿಸಿ ಏಕೀಕರಣಗೊಳಿಸಿ ಕರ್ನಾಟಕವನ್ನು ಕಟ್ಟಲಾಯಿತು. ಅದನ್ನು ನಮ್ಮ ಹಿರಿಯರು ಹೋರಾಟ ಮಾಡಿ ಬೆವರು ಸುರಿಸಿ ನಿರ್ಮಿಸಿರೋದು. ಅದನ್ನು ಮುಂದಿನ ಪೀಳಿಗೆಯವರು ರಕ್ಷಿಸಿ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ಹಾಗಿದ್ರೆ ಬನ್ನಿ, ಲೇಖಕರಾದ ಹಾಮನಾಯಕ್ ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಲ್ಲಿ ಕನ್ನಡ ನಾಡು ನುಡಿ ಕುರಿತಾದ ಮಹತ್ವವನ್ನು ತಿಳಿಸಿದ್ದಾರೆ. ಲೇಖಕರ ಪರಿಚಯ. ಹಾಮನಾಯಕ್ ಇದು ಇವರ ಕಾವ್ಯನಾಮ. ಹಾಮನಾಯಕ್ ಇವರ ಪೂರ್ಣ ಹೆಸರು ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ್. ಇವರ ಕಾಲ 1931ರಿಂದ 2001. ಹಾಮನಾಯಕ್ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯವರು. ಇವರ ತಂದೆ ಶ್ರೀನಿವಾಸ್ ನಾಯಕ್, ತಾಯಿ ರುಕ್ಮಿಣಿಯಮ್ಮ. ಇವರ ಸುಪುತ್ರರು ಹಾಮನಾಯಕ್ ಅವರು ಆಗಿದ್ದರು. ಹಾಮನಾಯಕ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಅದರ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಕನ್ನಡದ ಕಟ್ಟಾಳು ಅಂದೇ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ, ಕರೆದುಕೊಂಡಿದ್ದಾರೆ. ಅಂದರೆ ಕನ್ನಡಕ್ಕಾಗಿಯೇ ತನ್ನನ್ನು ತಾನು ಮುಡಿಪಾಗಿಡ್ತೇನೆ ಅನ್ನುವ ಒಂದು ಅರ್ಥ ಕೊಡುವಂಥದ್ದು. ಇವರು ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿಯಿಂದ ನಡೆದುಕೊಳ್ತಾ ಇದ್ದರು. ಗುಣದಲ್ಲಿ ಪಕ್ಷಪಾತ ಭೇದ ಭಾವವನ್ನು ಮಾಡ್ತಾ ಇರಲಿಲ್ಲ. ಇವರು ಅಪೂರ್ವವಾದಂತಹ ಜ್ಞಾನವನ್ನು ಹೊಂದಿದ್ರು. ಅದರಲ್ಲಿ ದಕ್ಷ ಆಡಳಿತವನ್ನು ಕೂಡ ಹೊಂದಿದ್ರು. ಇವರು ಕನ್ನಡದ ಹಲವಾರು ದಿನಪತ್ರಿಕೆಗಳಲ್ಲಿ ಅಂಕಣವನ್ನು ಬರೆದಿದ್ದಾರೆ. ಇವರ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಇದರ ಮೂಲಕ ಅಂಕಣ ಬರಹಕ್ಕೆ ಇವರು ಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. 1985ರಲ್ಲಿ ಬೀದರ್ನಲ್ಲಿ ನಡೆದ 57ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ಪ್ರಮುಖ ಕೃತಿಗಳು ಬಾಳ್ನೋಟಗಳು, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಭಾರತದ ಧರ್ಮ, ರವೀಂದ್ರನಾಥ್ ಠಾಕೂರ್, ಸಂಗತಿ, ನಮ್ಮ ಮನೆಯ ದೀಪ, ಇನ್ನು 100ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದಾರೆ. ಇದರ ಫಲವಾಗಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಮನಾಯಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, IBH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಇನ್ನೂ ಹಲವಾರು ಪುರಸ್ಕಾರ ಗೌರವಗಳು ಸಂದಿವೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣವನ್ನು ಇವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಕನ್ನಡಕ್ಕೆ ಆಗಬೇಕಾಗಿರ್ತಕ್ಕಂಥ ಕಾರ್ಯಸ್ವರೂಪದ ಬಹು ಸೂಕ್ಷ್ಮ ವಿಷಯಗಳತ್ತ ಹಾಮನಾಯಕ್ ಅವರು ಜನರ ಮತ್ತು ಆಳುವವರ ಗಮನ ಸೆಳೆದಿರೋದನ್ನು ಕಾಣಬಹುದು. ಹೀಗೆ ಇವರು ಕನ್ನಡದ ಕುರಿತಾಗಿ ಚರ್ಚಿಸಿರುವ ಅನೇಕ ಸಂಗತಿಗಳಲ್ಲಿ ಕೆಲವನ್ನು ಈ ಪಾಠದಲ್ಲಿ ಸೇರಿಸಲಾಗಿದೆ. ಟಿಪ್ಪಣಿಗಳು. ಈ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಮುಖ ವ್ಯಕ್ತಿಗಳ ವಿವರಣೆ. ಡಾಕ್ಟರ್ CNR ರಾವ್ ಇವರು ಒಬ್ಬ ಕನ್ನಡಿಗ ಮತ್ತು ವಿಜ್ಞಾನಿ. ತಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ವಿಶ್ವದ ಗಮನವನ್ನೇ ಸೆಳೆದರು. ಕನ್ನಡ ಮಾಧ್ಯಮದಲ್ಲಿ ಓದಿ ಕೀರ್ತಿಯನ್ನು ತಂದವರು ಇವರು. ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಮತ್ತು ದೇಶದ ಅತ್ಯುನ್ನತವಾದಂತಹ ಗೌರವ ಭಾರತ ರತ್ನ ಪುರಸ್ಕಾರ ಪಡೆದಿರುವಂತಹ ಹೆಮ್ಮೆಯ ಕನ್ನಡ ಸುಪುತ್ರರು ಇವರು ಆಗಿದ್ದಾರೆ. ರಾಜ್ ಮನ್ನಾರ್ ಸಮಿತಿ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ಎರಡೂ ಸೇರಿರ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ, ಇವುಗಳ ಸಂಬಂಧ ನಿಷ್ಕರ್ಷೆಗಾಗಿ ಅಂದರೆ ಇವುಗಳ ಹೋರಾಟಕ್ಕಾಗಿ ತಮಿಳುನಾಡು ಸರ್ಕಾರ 1969 ಸೆಪ್ಟೆಂಬರಲ್ಲಿ ಡಾಕ್ಟರ್ PV ರಾಜ್ ಮನ್ನಾರ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿನ ನೇಮಿಸಿತು. ಭಾಷೆಯನ್ನೂ ಸೇರಿದಂತೆ ಇನ್ನೂ 20ಕ್ಕೂ ಹೆಚ್ಚಿನ ಅಂಶಗಳನ್ನು ಕುರಿತಾಗಿ ಈ ಸಮಿತಿ ಮೇ 1971ರಲ್ಲಿ ವರದಿಯನ್ನು ಸಲ್ಲಿಸುತ್ತೆ. ಹಾಮನಾಯಕರು ತಮ್ಮ ಲೇಖನದಲ್ಲಿ ಭಾಷಾ ಸಂಬಂಧವನ್ನು ಚರ್ಚಿಸುವಾಗ ಸಾಂದರ್ಭಿಕವಾಗಿ ಮನ್ನಾರ್ ಸಮಿತಿಯ ಉಲ್ಲೇಖ ಮಾಡಿರ್ತಾರೆ. ಅಂದರೆ ಹಾಮನಾಯಕ್ ಅವರು ಕನ್ನಡ ಭಾಷೆಯ ಬಗ್ಗೆ ಹೇಳಬೇಕಾದ್ರೆ ಈ ಮನ್ನಾರ್ ಸಮಿತಿಯ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಒನ್,
AR ಕೃಷ್ಣಶಾಸ್ತ್ರಿ ಇವರು ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಪ್ರೊಫೆಸರ್ AR ಕೃಷ್ಣಶಾಸ್ತ್ರಿಗಳು ಅಶ್ವಿನಿ ದೇವತೆಗಳಲ್ಲಿ AR ಕೃಷ್ಣಶಾಸ್ತ್ರಿಯವರು ಒಬ್ಬರು. ಇನ್ನೊಬ್ಬರು ಯಾರು ಅಂದರೆ TS ವೆಂಕಣ್ಣಯ್ಯ. AR ಕೃಷ್ಣಶಾಸ್ತ್ರಿ ಇವರು ಚಿಕ್ಕಮಗಳೂರು ಸಮೀಪದ ಅಂಬಳೆ ಗ್ರಾಮದವರು. ತಮ್ಮ ಜ್ಞಾನ ವಿದ್ವತ್ತಿಗೆ ಖ್ಯಾತರಾದವರು, ಪ್ರಸಿದ್ಧಿಯನ್ನು ಹೊಂದಿದವರು. ಇವರ ಪ್ರಮುಖ ಕೃತಿಗಳು ಶ್ರೀಪತಿಯ ಕಥೆಗಳು, ಕಥಾಮೃತ, ವಚನ ಭಾರತ, ನಿರ್ಮಲ ಭಾರತಿ ಇನ್ನು ಮುಂತಾದವುಗಳು. ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕವಿ ಜಿಹ್ವಾ ಬಂಧನ, ಕನ್ನಡ ಕೈಪಿಡಿ, ಭಾಸಕವಿ, ಬಂಕಿಮಚಂದ್ರ, ಸರ್ವಜ್ಞ ಕವಿ ಇನ್ನು ಮುಂತಾದ ಕೃತಿಗಳನ್ನು ಶಾಸ್ತ್ರೀಯ ರೀತಿಯಲ್ಲಿ ಸಂಪಾದಿಸಿ ಕೊಟ್ಟಿದ್ದಾರೆ. 1941ರಲ್ಲಿ ಹೈದರಾಬಾದ್ನಲ್ಲಿ ನಡೆದ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಯಾರು? AR ಕೃಷ್ಣಶಾಸ್ತ್ರಿಯವರು. ಹಾಗಿದ್ದರೆ ಬನ್ನಿ, ಈ ಕನ್ನಡ ಕಟ್ಟುವ ಕೆಲಸ ಎನ್ನುವಂತಹ ಪಾಠದಲ್ಲಿ ಹಾಮಾನಾಯಕ್ ಅವರು ಕನ್ನಡದ ಕುರಿತಾಗಿ ಏನೆಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಈ ಪಾಠದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ, ಪಾಠದ ಹಿನ್ನೆಲೆ, ಆಶಯ ಏನು ಅನ್ನೋದನ್ನು ನಾವು ಪೀಠಿಕೆಯಲ್ಲಿ ತಿಳಿಯೋಣ. ಇವತ್ತು ನಾವು ಏನು ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ದೀವಿ, ಏನು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಇದೆಲ್ಲ ಈ ನಾಡು ನುಡಿ ಇದೆಲ್ಲದನ್ನು ನಾವು ನಮ್ಮ ಹಿರಿಯರಿಂದ ಪಡೆದುಕೊಂಡಿರೋದು. ಈ ಹಿರಿಯರು ಈ ಎಲ್ಲವುಗಳನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಹೀಗೆ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿರುವುದನ್ನು ಮುಂದಿನ ಪೀಳಿಗೆಯವರು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ಮೊದಲು ಎಲ್ಲರಲ್ಲಿ ನಮ್ಮ ನಾಡು, ನಮ್ಮ ಭಾಷೆ ಎನ್ನುವಂತಹ ಭಾವನೆ, ನಮ್ಮದು ಎನ್ನುವಂತಹ ಭಾವನೆ ಬಂತು ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಕಟ್ಟುವ, ಬೆಳೆಸುವ, ರಕ್ಷಿಸುವ ಕಾರ್ಯ ನಡೆಯುತ್ತೆ. ಇದು 1-2 ದಿನದ ಕೆಲಸ ಅಲ್ಲ, ಇದು ಸತತವಾಗಿ ಮುಂದುವರಿಬೇಕು. ನಾವು ನಮ್ಮ ಭಾಷೆ, ಸಾಹಿತ್ಯ ಇದರ ಅಭಿವೃದ್ಧಿ, ಬೆಳವಣಿಗೆಗಾಗಿ, ಉದ್ಧಾರಕ್ಕಾಗಿ ನಾವೆಲ್ಲ ಪಣ ತೊಟ್ಟು ನಿಲ್ಲಬೇಕು. ಕೇವಲ ಕರ್ನಾಟಕ ರಾಜ್ಯೋತ್ಸವವನ್ನು ಒಂದಿನ ಅದ್ಧೂರಿಯಾಗಿ ಆಚರಿಸ್ಬಿಟ್ರೆ ಅಲ್ಲ, ಅದು ಸತತವಾಗಿ ಮುಂದುವರಿಬೇಕು. ಅಂದಾಗ ಮಾತ್ರ ನಮ್ಮ ನಾಡು, ಭಾಷೆ, ಸಂಸ್ಕೃತಿ ಅಭಿವೃದ್ಧಿ, ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ. ನಮ್ಮ ಸಮಾಜ ಬೆಳವಣಿಗೆ ಹೊಂದಬೇಕಾದ್ರೆ, ಉದ್ಧಾರ ಆಗಬೇಕಾದ್ರೂ ಕೂಡ ಭಾಷೆಯನ್ನು ಕೂಡ ಮಹತ್ವ ಹೊಂದಿದೆ. ವ್ಯವಹಾರಕ್ಕೂ ಕೂಡ ಭಾಷೆ ಬೇಕು. ಹಾಗಾಗಿ ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕು. ಸಂಪರ್ಕಕ್ಕಾಗಿ ಹೆಚ್ಚು ಭಾಷೆಯನ್ನು ಬಳಕೆ ಮಾಡಬೇಕು. ಒಂದು ಗಿಡ ಬೆಳಿಬೇಕಾದ್ರೆ ಕೇವಲ ಬೀಜ ಹಾಕಿ ಬಿಟ್ಬಿಟ್ರೆ ಅಲ್ಲ, ಅದು ಬೆಳೆದು ದೊಡ್ಡದಾಗೋವರೆಗೂ ಅದಕ್ಕೆ ಏನು ಗಾಳಿ, ಬೆಳಕು, ಆಹಾರ, ಗೊಬ್ಬರ, ರಕ್ಷಣೆ ಎನ್ನುವಂಥದ್ದು ಅವಶ್ಯಕತೆ ಇರುತ್ತೆ. ಹಾಗೆ ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕು. ನಮ್ಮ ಭಾಷೆಯಲ್ಲಿ ಮಾತಾಡೋದನ್ನು ಕಲಿಬೇಕು. ಬೇರೆ ಭಾಷೆಯ ಆಕ್ರಮಣದಿಂದ ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಹೀಗೆ ಡಾಕ್ಟರ್ ಹಾಮಾನಾಯಕ್ ಅವರು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅಭಿವೃದ್ಧಿ ಹೊಂದುವಂಥ, ಹೇಗೆ ಅಭಿವೃದ್ಧಿ ಹೊಂದುತ್ತೆ ಅದಕ್ಕೆ ಸಲಹೆ ಸೂಚನೆಗಳನ್ನು ಈ ಪ್ರಸ್ತುತ ಲೇಖನದಲ್ಲಿ ನೀಡ್ತಾ ಇದ್ದಾರೆ. ಭಾಷೆ ಬೆಳೆದರೆ ಭಾಷೆ ಜೊತೆಗೆ ನಾವು ಕೂಡ ಬೆಳಿತೀವಿ. ಭಾಷೆ ಇಲ್ಲ ಅಂದರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯನೂ ಕೂಡ ಬೆಳೆಯುತ್ತೆ, ಸಂಸ್ಕೃತಿನೂ ಕೂಡ ಬೆಳೆಯುತ್ತೆ, ವ್ಯಾಪಾರ ವಾಣಿಜ್ಯದ ಬೆಳವಣಿಗೆನೂ ಕೂಡ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅದು ತನ್ನ ಮಹತ್ವ ಬೆಳವಣಿಗೆಯನ್ನು ಕಳೆದುಕೊಳ್ತಾ ಹೋಗುತ್ತೆ. ಭಾಷೆಯ ಬೆಳವಣಿಗೆ ಕುಂಠಿತ ಆದರೆ ಅಲ್ಲಿ ಪ್ರತಿಯೊಬ್ಬರ ಬೆಳವಣಿಗೆಯನ್ನು ಕೂಡ ಕುಂಠಿತ ಆಗುತ್ತೆ, ಬದುಕು ಬರಡಾಗುತ್ತೆ. ಅದಕ್ಕೆ ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಕೆಲವೊಂದು ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಯಾರು? ಹಾಮಾನಾಯಕ್ ಅವರು. ಬನ್ನಿ ಈ ಪಾಠದ ಮೂಲಕ ತಿಳಿಯೋಣ. ಭಾಗ 1. ಪಾಠ 4, ಕನ್ನಡವನ್ನು ಕಟ್ಟುವ ಕೆಲಸ. ರಚನಾಕಾರರು ಹಾಮಾನಾಯಕ್. ಕನ್ನಡವನ್ನು ಕಟ್ಟುವ ಕೆಲಸ. ಕಟ್ಟೋದು ಅಂತಂದ್ರೆ ಏನು? ನಿರ್ಮಾಣ ಮಾಡೋದು ಅಂತ. ಒಂದು ಕುಟುಂಬ, ಒಂದು ಕಟ್ಟಡ, ಒಂದು ಸಮಾಜ, ಇದನ್ನು ನಿರ್ಮಾಣ ಮಾಡೋದಕ್ಕೆ ಒಬ್ಬರಿಂದ ಅಲ್ಲ, ಎಲ್ಲರೂ ಸೇರಿದಾಗ ಮಾತ್ರ ಸಾಧ್ಯ. ಅದೇ ರೀತಿಯಾಗಿ ಕನ್ನಡ ಭಾಷೆಯನ್ನು, ಕನ್ನಡ ನಾಡನ್ನು ಕಟ್ಟುವಂತಹ ಕೆಲಸ ಒಬ್ಬರಿಂದ ಅಲ್ಲ, ಎಲ್ಲರಿಂದಲೂ ಕೂಡ ಆಗಬೇಕು. ಹಾಗಿದ್ದರೆ ಹಾಮಾನಾಯಕ್ ಅವರು ಕನ್ನಡ ನಾಡು ನುಡಿಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಈ ಪಾಠದ ಮೂಲಕ ತಿಳಿಯೋಣ. ಬನ್ನಿ. ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನೇ ಪ್ರೀತಿಯೂ ಅದೇ. ಆದ್ದರಿಂದ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ.
ಹಾಮನಾಯಕ್ ಅವರು ಹೇಳ್ತಾ ಇದ್ದಾರೆ, ಕನ್ನಡನೇ ನನ್ನ ಮೊದಲ ಪ್ರೀತಿನ ಮೊದಲ ಆದ್ಯತೆಯನ್ನು ಪ್ರೀತಿ ವಾತ್ಸಲ್ಯನ ನಾನು ಯಾವುದು ಕೊಡ್ತಾ ಇದ್ದೀನಿ, ಕನ್ನಡಕ್ಕೆ ಕೊಡ್ತಾ ಇದ್ದೀನಿ. ಹಾಗಾದರೆ ಎರಡನೇದು ಯಾವುದು ಕೊಡ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಎರಡನೇ ಪ್ರೀತಿನೂ ಕೂಡ ಕನ್ನಡನೇ ಆಗಿದೆ. ಆದ್ದರಿಂದ ಇಲ್ಲಿ ತಾಯಿ ಮಲತಾಯಿ ಎನ್ನುವಂಥ ಯಾವ ಧೋರಣೆನೂ ಕೂಡ ಬರೋದಿಲ್ಲ. ಅಂದರೆ ಇಲ್ಲಿ ಸವತಿ ಎನ್ನುವಂಥದ್ದು, ಮಲತಾಯಿ ಎನ್ನುವಂಥದ್ದು, ಸವತಿಯ ಮಾತ್ಸರ್ಯ, ಈ ಮಲತಾಯಿಯ ದ್ವೇಷ ಅಸೂಯೆ ಅನ್ನೋದಕ್ಕೆ ಜಾಗ ಎನ್ನುವಂಥದ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕನ್ನಡದ ಪ್ರೀತಿ ನನಗೆ ಎಳವೆಯಿಂದಲೇ ಬಂದದ್ದು. ಈ ಪ್ರೀತಿ ಇಂದು ನಿನ್ನೆಯದಲ್ಲ, ಹುಟ್ಟಿದಾಗಿಂದ ಎಳೆಯ ವಯಸ್ಸಿನಲ್ಲಿ ಇದ್ದಾಗಿಂದಲೇ ಬಂದದ್ದಾಗಿದೆ. ಅದು ಸಹಜವಾಗಿ ಬಂದದ್ದು. ಅಂದರೆ ಅದು ಸಹಜವಾಗಿಯೇ ಬಂದ್ಬಿಟ್ಟದೆ, ನನ್ನ ಜೊತೆಗೇ ಬೆಳೆದ್ಬಿಟ್ಟೈತಿ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲಾಗಿ ಯಾವುದೋ ಒಂದು ಸಂದರ್ಭದಿಂದ ಯಾರಿಂದಾದರೂ ಪ್ರೇರಣೆ ಹೊಂದಿ ಕನ್ನಡದ ಮೇಲೆ ಪ್ರೀತಿ ಹುಟ್ಕೊಂಡಿಲ್ಲ. ಅಥವಾ ಚಳುವಳಿ ಮಾಡೋದಕ್ಕೋಸ್ಕರವಾಗಿ, ಕೀರ್ತಿಗೋಸ್ಕರವಾಗಿ, ಹೋರಾಟ ಮಾಡೋದಕ್ಕೋಸ್ಕರನೋ ಅಥವಾ ಪ್ರಸಿದ್ಧಿಯನ್ನು ಪಡೆಯೋದಕ್ಕೋಸ್ಕರವಾಗಿಯೋ ಕನ್ನಡವನ್ನು ನಾನು ಪ್ರೀತಿ ಮಾಡ್ತಾ ಇಲ್ಲ. ಅಂತಹ ಉದ್ದೇಶ ನನಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕನ್ನಡದ ಮೇಲೆ ಪ್ರೀತಿ ಎಳೆ ವಯಸ್ಸಿನಲ್ಲಿ ಇದ್ದಾಗಿಂದನೇ ಬಂತು. ಅದು ಇನ್ನೂ ಜಾಸ್ತಿ ಆಗಿರೋದು ಹೇಗೆ ಅಂತಂದರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು ಅವರು, ತೀನಂ ಶ್ರೀಕಂಠಯ್ಯ ಅವರು ಇವರ ಪದ್ಯಗಳನ್ನು, ಲೇಖನ ಪಾಠಗಳನ್ನು ಪುಸ್ತಕಗಳಲ್ಲಿ ಓದಿದಾಗ ಪ್ರೀತಿ ಏನಾಯಿತು, ಇನ್ನಷ್ಟು ಹೆಚ್ಚಾಯಿತು. ಅದರ ಜೊತೆಗೆ BM ಶ್ರೀಕಂಠಯ್ಯ ಅವರು, ಆಲೂರು ವೆಂಕಟರಾಯರು, ಮುದ ವೀಡರ ಇವರ ಮಾತುಗಳಿಂದ, ಕನ್ನಡದ ಕೆಚ್ಚೆದೆಯ ಮಾತುಗಳಿಂದ ಕಣ್ಣು ತುಂಬಿ ಬಂತು. ಕನ್ನಡದ ಮೇಲೆ ಪ್ರೀತಿ ಹೆಚ್ಚಾಯಿತು. ಕೃಷ್ಣಶಾಸ್ತ್ರಿ ಕೃಷ್ಣರಾಯ ಇವರ ವಿಚಾರಗಳಿಂದ, ಇವರ ಯೋಚನೆಗಳಿಂದ ಕನ್ನಡದ ಮೇಲೆ ಪ್ರೀತಿ ನನಗೆ ಹೆಚ್ಚಾಯಿತು. ಮುಂದೆ ಗಾಂಧಿ, ವಿನೋಬ ಮೊದಲಾದ ಚಿಂತನೆಗಳಿಂದ ಹರಳುಗೊಂಡದ್ದು ನೋಡಿ. ಗಾಂಧೀಜಿಯವರು, ವಿನೋಬ ಭಾವೆಯವರು ಮುಂತಾದವರ ಚಿಂತನೆಗಳಿಂದ, ಮುಂತಾದವರ ಯೋಚನೆ ತತ್ವಜ್ಞಾನದಿಂದ ಏನಾಯಿತು, ಕನ್ನಡ ಇನ್ನೂ ಪ್ರೀತಿ ಉಲ್ಬಣಗೊಂಡಿತು ಅಂತ. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ತು. ಇವರು ನೋಡಿ, ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಸಡನ್ನಾಗಿ ಹೈದರಾಬಾದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಅದರ ಅಧ್ಯಕ್ಷ ಭಾಷಣ ಏನಿದೆಯಲ್ಲ ಇವ್ರ ಕೈಗೆ ಸಿಗ್ತಾ ಇದೆ. ಇವಾಗ ಹಾಮನಾಯಕ್ ಅವರು ಪ್ರೌಢಶಾಲೆಯ ವಿದ್ಯಾರ್ಥಿ ಇದ್ದಾಗ ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನು ಒಪ್ಪಿಸಿಕೊಂಡು ಬಿಟ್ಟೆ. ಅದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಒಂದು ಭಾಗವನ್ನು ಪ್ರಾರಂಭದಲ್ಲಿ ಅದನ್ನು ಓದಬೇಕಾದ್ರೇ ಅವರು ಏನು ಅಂದ್ಕೊಂಡ್ಬಿಟ್ರು, ನಾನು ನನ್ನನ್ನು ಕನ್ನಡಕ್ಕಾಗಿಯೇ, ಕರ್ನಾಟಕಕ್ಕಾಗಿಯೇ, ಕನ್ನಡ ನಾಡು ನುಡಿಗಾಗಿಯೇ ನನ್ನನ್ನು ನಾನು ಸಮರ್ಪಿಸಬೇಕು ಅಂತ ಅಂದ್ಕೊಂಡ್ಬಿಟ್ರಂತೆ. AR ಕೃಷ್ಣಶಾಸ್ತ್ರಿಗಳು ಅಲ್ಲಿ ಹೀಗೆ ಹೇಳಿದ್ದರು. ನೋಡಿ, ಈ ಕನ್ನಡದ ದಿಗ್ಗಜರೇನಿದ್ದಾರಲ್ಲ ಇವರು ಕನ್ನಡವನ್ನು ಕಟ್ಟಿದ್ರು, ಬೆಳೆಸಿದ್ರು, ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದರು, ಕನ್ನಡದ ಕೀರ್ತಿ ಪತಾಕೆಗೆ ಕಾರಣರಾದರು. ಹಾಗಾಗಿ ಅಂಥವರ ಚಿಂತನೆ, ಲೇಖನ, ಪದ್ಯ, ತತ್ವಜ್ಞಾನ ನನ್ನನ್ನು ಕನ್ನಡದ ಬಗ್ಗೆ ಪ್ರೇರೇಪಣೆಯನ್ನು ಉಂಟು ಮಾಡಿತು, ಪ್ರೀತಿಯನ್ನು ಇನ್ನೂ ಹೆಚ್ಚಿಸಿತು ಅಂತ ಹಾಮನಾಯಕ್ ಅವರು ಹೇಳ್ತಿದ್ದಾರೆ. ಆ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ AR ಕೃಷ್ಣಶಾಸ್ತ್ರಿಗಳು ಆ ಭಾಷಣದಲ್ಲಿ ಏನು ಹೇಳಿದ್ರಂದರೆ, ಏನಾದರೂ ಒಂದು ದುರದೃಷ್ಟದಿಂದ ಅಂತ ದುರದೃಷ್ಟ ಬರದಿರಲಿ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖಿಲವಾಗಿ ಅಂದರೆ ಪಾಳು ಬೀಳೋದು, ಹಾಳು ಬೀಳೋದು, ನಷ್ಟವಾಗಿ ಹೋದಂತೆ ಸಂಸ್ಕೃತವೂ ಆಗಿ ಹೋಗುವುದಾದರೆ ಅದು ಹೊರ ದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ಆದರೆ ಕನ್ನಡ, ಆ ಅಧ್ಯಕ್ಷೀಯ ಭಾಷಣ ಹಾಮನಾಯಕ್ ಅವ್ರ ಕೈಗೆ ಏನು ಸಿಕ್ಕಿರುತ್ತೆ ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ, ಅದರಲ್ಲಿ ಕೃಷ್ಣಶಾಸ್ತ್ರಿಗಳು ಹೀಗೆ ಹೇಳಿರ್ತಾರೆ, ದುರಾದೃಷ್ಟ ಬರದಿರಲಿ, ದುರಾದೃಷ್ಟ ಬರದೇ ಇರಲಿ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ನಾಡಿಗೆ, ನಮ್ಮ ಕನ್ನಡ ಭಾಷೆಗೆ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮದ ಸ್ಥಿತಿ ಏನಾಯಿತು, ನಷ್ಟವಾಗಿ ಹೋಯಿತು. ಬೌದ್ಧ ಧರ್ಮ ಬೆಳೆಯದೆ ಕುಂಠಿತವಾಯಿತು. ಯಾಕೆ? ಧರ್ಮವನ್ನು ಬೆಳೆಸೋರು ಇರಲಿಲ್ಲ. ಹಾಗೆ ಸಂಸ್ಕೃತನೂ ಕೂಡ ಹಾಗೆ, ಸಂಸ್ಕೃತ ಭಾಷೆನೂ ಕೂಡ ಅದೇ ಗತಿ ಬಂತು. ಆದರೆ ಈ ಧರ್ಮ
ಸಂಸ್ಕೃತಿ ಭಾಷೆ ಅನ್ನೋದು ಆ ದೇಶದಲ್ಲಿ ಬೆಳವಣಿಗೆ ಕಾಣದೇ ಹೋದ್ರೂ, ಅಭಿವೃದ್ಧಿ ಹೊಂದೇ ಹೋದ್ರೂ, ಪ್ರಚಲಿತದಲ್ಲಿ ಇರದೇ ಇದ್ರೂ ಕೂಡ ಹೊರ ದೇಶ ಆ ದೇಶವನ್ನು ಬಿಟ್ಟು ನೆರೆಯ ದೇಶಗಳಲ್ಲಿ, ನೆರೆಯ ರಾಷ್ಟ್ರಗಳಲ್ಲಿ ಅದು ಬದುಕ್ತಾ ಇರುತ್ತೆ, ಬಾಳ್ತಾ ಇರುತ್ತೆ, ತನ್ನದೇ ಆದಂತಹ ಮೌಲ್ಯವನ್ನು ಹೊಂದಿರುತ್ತೆ, ಬೆಳವಣಿಗೆಯನ್ನು ಕಂಡುಕೊಳ್ತಿರುತ್ತೆ. ಹಿತ್ತಲ ಗಿಡ ಮದ್ದು ಅಲ್ಲ ಅಂತ ಹೇಳ್ತಾರೆ. ಒಂದು ಕುಟುಂಬದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಒಂದು ಕುಟುಂಬದಲ್ಲಿ ಒಂದು 4-6 ಜನ ಸದಸ್ಯರಿರ್ತಾರೆ. ಒಬ್ರಿಗೊಬ್ರಿಗೆ ಸಹನೆ ಪ್ರೀತಿ ಅನ್ನೋದು ಇರೋದಿಲ್ಲ. ಏನು ಮಾಡಿದರೂ ಇಷ್ಟ ಆಗ್ತಿರೋದಿಲ್ಲ, ಬರೀ ಕಂಪ್ಲೇಂಟ್ಸು. ಅದು ಆಹಾರ, ಉಡುಗೆ ತೊಡುಗೆ, ಭಾಷೆ, ಜೀವನ ಶೈಲಿ ಏನೇ ಆಗಲಿ, ನಮ್ಮ ಮನೆಯ ವಸ್ತುಗಳು ಜನರಿಗಿಂತ ಪಕ್ಕದ ಮನೆ, ಎದುರು ಮನೆ, ನೆರೆಯವರ ಭಾಷೆ, ಉಡುಗೆ ತೊಡುಗೆ, ಜೀವನ ಶೈಲಿ ಅದು ಇಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಮಾರು ಹೋಗಿರ್ತಾರೆ. ಅದನ್ನೇ ಹಿತ್ತಲ ಗಿಡ ಮದ್ದು ಅಲ್ಲ ಅಂತ ಹೇಳೋದು. ನಮ್ಮದರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಬಿಟ್ಟು ನಾವು ಇನ್ನೊಂದನ್ನು ಅರಸಿಕೊಂಡು ಹುಡುಕಿಕೊಂಡು ಹೋಗ್ತೀವಿ. ಬೇರೆ ಸಂಸ್ಕೃತಿ ಭಾಷೆಯನ್ನು ನಾವು ಬೆಳೆಸ್ತೀವಿ, ಗೌರವ ಕೊಡ್ತೀವಿ. ಅದನ್ನೇ ನಮ್ಮ ನಾಡಿಗೆ, ನಮ್ಮ ಭಾಷೆಗೆ ಗೌರವವನ್ನು ಕೊಡೋದಾಗಲಿ ಬೆಳೆಸೋದ್ರ ಕಡೆ ಗಮನ ಕೊಡೋದಿಲ್ಲ. ಆ ಭಾಷಣದಲ್ಲಿ ಕೃಷ್ಣಶಾಸ್ತ್ರಿಗಳು ಹೀಗೆ ಹೇಳ್ತಾ ಇದ್ದಾರೆ: ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನಮ್ಮ ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಇದು ಸೀಮಿತ ಪ್ರದೇಶವನ್ನು ಒಳಗೊಂಡಿದೆ. ಅದನ್ನೇ ಅವರು ಏನು ಹೇಳ್ತಾ ಇದ್ದಾರೆ, ಅಂಗೈ ಅಗಲ ಇದೆ ಅಂತ ಹೇಳ್ತಿದ್ದಾರೆ. ಸೀಮಿತ ಪ್ರದೇಶ ಇದೆ. ಅದನ್ನು ಬಿಟ್ಟರೆ ಕನ್ನಡ ಭಾಷೆ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿನೇ ಅದು ನಾವು ಎತ್ತಿ ಹಿಡಿದ್ರೆ ಮಾತ್ರ ಇರುತ್ತೆ. ಇಲ್ಲಾಂದರೆ ಈಗೇನಾಗ್ತಾ ಇದೆ, ಬೇರೆ ಭಾಷೆಗಳ ಒಂದು ಆಳ್ವಿಕೆಯಿಂದ, ಬೇರೆ ಭಾಷೆಗಳ ವ್ಯಾಮೋಹದಿಂದ ಕನ್ನಡ ಭಾಷೆ ಇನ್ನೂ ತನ್ನ ಸೀಮಿತವನ್ನು ಕಳೆದುಕೊಳ್ತಾ ಇದೆ. ಇನ್ನೂ ನೀವು ಕನ್ನಡ ಭಾಷೆಯನ್ನು, ಕನ್ನಡ ನಾಡನ್ನು ಅಲಕ್ಷ್ಯ ಮಾಡಿದರೆ, ಗಮನ ಕೊಡದಿದ್ದರೆ, ಎಚ್ಚರಗೊಳ್ಳದೇ ಇದ್ದರೆ ಮಿಕ್ಕ ಯಾವ ದೇಶ, ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ನಾವೇ ನಮ್ಮದನ್ನು ಕಾಪಾಡಿಕೊಳ್ಬೇಕು. ಹೌದಾ? ನಾವು ನಮ್ಮದನ್ನು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ, ನಾವು ಕೇರ್ ಮಾಡಲಿಲ್ಲ ಅಂದರೆ ಬೇರೆಯವ್ರು ಮಾಡ್ತಾರಾ? ಇಲ್ಲ. ಬೇರೆ ರಾಜ್ಯದವರು, ಬೇರೆ ದೇಶದವರು, ನೆರೆಹೊರೆಯ ರಾಜ್ಯದವರು ನಮ್ಮ ಭಾಷೆಯನ್ನು ಎತ್ತಿ ಹಿಡಿತಾರ, ನಮ್ಮ ಭಾಷೆಯನ್ನು ಬೆಳೆಸ್ತಾರ, ಸಂಸ್ಕೃತಿಯನ್ನು ಬೆಳೆಸ್ತಾರ. ನಮಗೆ ಇರದೇ ಇರೋ ಕಾಳಜಿ ಅವ್ರಿಗೆ ಯಾಕೆ ಇರುತ್ತೆ? ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ಕನ್ನಡದ ಬಗ್ಗೆ ಕಾಳಜಿ ಇಲ್ಲ, ಬೆಳೆಸುವಂತಹ ಮನಸ್ಸಿಲ್ಲ. ಹೋಗಲಿ ಬಿಡು, ಇರಲಿ ಬಿಡು, ಏನು ಆದದ್ದಾಗಲಿ ಅಂದ್ಕೊಂಡು ನೀವು ಕೇರ್ ಮಾಡಲಿಲ್ಲ ಅಂತಂದರೆ, ಗಮನ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ? ಕನ್ನಡ ಭಾಷೆ ಸಂಸ್ಕೃತಿಯ ಪರಿಸ್ಥಿತಿ ಈ ಕಡೆ ಬಂಗಾಳ ಕೊಲ್ಲಿ ಇದೆ. ಭಾರತದ ದಕ್ಷಿಣದಲ್ಲಿ ಕನ್ನಡ ನಾಡು ಬರುತ್ತೆ, ಅದರಲ್ಲಿ ಪಶ್ಚಿಮದಲ್ಲಿ ಬಂಗಾಳ ಕೊಲ್ಲಿ ಇದೆ ಮತ್ತು ದಕ್ಷಿಣದಲ್ಲಿ ಏನಿದೆ, ಅರಬ್ಬಿ ಸಮುದ್ರ ಇದೆ. ಎರಡೂ ಕಡೆಯಿಂದ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಇವುಗಳು ಕನ್ನಡ ಭಾಷೆಯನ್ನು, ಕನ್ನಡ ನಾಡನ್ನು ಆಕ್ರಮಿಸಿಕೊಂಡು ಬಿಡ್ತಾವು, ತನ್ನ ಆಡಳಿತಕ್ಕೆ ತೆಗೆದುಕೊಂಡು ಬಿಡ್ತಾವು. ಹೋಗಲಿ, ಬಿಟ್ಬಿಡಿ. ಬ್ರಿಟಿಷರು ಬಂದು ಭಾರತದ ಮೇಲೆ ಹೇಗೆ ದಾಳಿ ಆಕ್ರಮಣವನ್ನು ಮಾಡಿದ್ರಲ್ಲ, ಹಾಗೆ ಕನ್ನಡ ಭಾಷೆ, ಕನ್ನಡ ರಾಜ್ಯದ ಸ್ಥಿತಿನೂ ಕೂಡ ಹಾಗೆ ಆಗುತ್ತೆ. ಇವು AR ಕೃಷ್ಣಶಾಸ್ತ್ರಿಗಳ ಮಾತುಗಳು. ಹಾಮನಾಯಕ್ ಅವರು ಹೇಳ್ತಿದ್ದಾರೆ, ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಖೇದ ಅಂತಂದರೆ ದುಃಖ, ನೋವು, ಭಯವನ್ನು, ಅಸಹಾಯಕತೆ ಅಂದರೆ ಏನೂ ಮಾಡದ ಸ್ಥಿತಿ, ಕ್ರೋಧ ಅಂದರೆ ಸಿಟ್ಟು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈಮಾಡಿ ತೋರಿಸಿರುವುದಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತು ಅಂದರೆ ಸಂಕಷ್ಟ, ಅಪಾಯಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು. ಪ್ರಾತಿನಿಧಿಕವಾಗಿ ಅಂತಂದರೆ ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆಂದು ಇಟ್ಟುಕೊಳ್ಳಬಹುದು. ದುರದೃಷ್ಟದಿಂದ ಸಂಸ್ಕೃತ ಭಾಷೆ ಏನಾಗ್ತಾ ಇದೆ, ಇವತ್ತು ಮಾಯೆ ಆಗ್ತಾ ಇದೆ, ಕಾಣದಂತೆ ಆಗ್ತಾ ಇದೆ.
ಇದನ್ನು ಕೃಷ್ಣಶಾಸ್ತ್ರಿಗಳು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕೈ ಮಾಡಿ ತೋರಿಸೋದು ಯಾವುದನ್ನು? ಸಂಸ್ಕೃತವನ್ನು. ಆದರೆ ಇವತ್ತು ಕನ್ನಡದ ಸ್ಥಿತಿ ಇದೇ ಆಗ್ತಾ ಇದೆ. ಕನ್ನಡ ಇವತ್ತು ನಶಿಸಿ ಹೋಗ್ತಾ ಇದೆ, ಶೂನ್ಯ ಆಗ್ತಾ ಹೋಗ್ತಾ ಇದೆ, ಮಾಯ ಆಗ್ತಾ ಹೋಗ್ತಾ ಇದೆ, ಹಲವಾರು ಸಂಕಷ್ಟಗಳನ್ನು ಇವತ್ತು ಎದುರಿಸ್ತಾ ಇದೆ. ಸಂಸ್ಕೃತದ ಸ್ಥಿತಿನೇ ಕನ್ನಡಕ್ಕೂ ಬರ್ತಾ ಇದೆ, ಇದೇ ಅನ್ವಯ ಆಗ್ತಾ ಇದೆ. ಈ ಮಾತುಗಳು ಹಾಮಾನಾಯಕ್ ಅವರ ಆ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಹಾಮಾನಾಯಕ್ ಅವರ ಮನಸ್ಸಿನಲ್ಲಿ ಬಹಳ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ದುಃಖವನ್ನು, ನೋವನ್ನು, ಅದ್ರ ಜೊತೆಗೆ ಭಯ ಆಗ್ತಾ ಇದೆ. ಹೇಗಪ್ಪ ಈ ರೀತಿಯಾಗಿ ಕನ್ನಡ ಕ್ಷೀಣಿಸ್ತಾ ಹೋದರೆ ಮುಂದೆ ಏನು ಗತಿ? ಏನು ಮಾಡೋಕ್ಕಾಗತ್ತೆ? ಒಬ್ಬರೇ ಏನು ಮಾಡಲಿಕ್ಕಾಗೋದಿಲ್ಲ. ಇದಕ್ಕೇನೋ ಎಲ್ಲರೂ ಸೇರಿಕೊಂಡು ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಅಸಹಾಯಕ, ಏನು ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೇನೆ. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಸಿಟ್ಟೂ ಕೂಡ ಬರ್ತಾ ಇದೆ. ಅದನ್ನು ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರಾಗವರೆಗೂ ಕೂಡ, ಅದು ಇನ್ನು ಇಳಿ ವಯಸ್ಸಿನಲ್ಲೂ ಕೂಡ ಅದೇ ನೋವು ಅವರನ್ನು ಕಾಡ್ತಾ ಇದೆ. ಅದೇ ಭಾವನೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಯಾರು? ಹಾಮಾನಾಯಕ್ ಅವರು. ಇಂದಿನ ಯುವ ಪೀಳಿಗೆಗೂ ಕೂಡ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಕಾಳಜಿ, ಗೌರವ ಇರಬೇಕು. ಅದನ್ನು ಕಟ್ಟುವ ಕೆಲಸ ಮಾಡದೇ ಇದ್ರೂ ಕೂಡ ಅಟ್ಲೀಸ್ಟ್ ರಕ್ಷಣೆಯನ್ನಾದರೂ ಮಾಡಿಕೊಂಡು ಹೋಗಬೇಕು, ಉಳಿಸಿಕೊಂಡಾದರೂ ಹೋಗಬೇಕು. ಹಾಗೆ ಭಾಗ 2ರಲ್ಲಿ ಹಾಮಾನಾಯಕ್ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ.